ಪರಿಸರ ದಿನಾಚರಣೆ ಅಂಗವಾಗಿ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ದೇವರಸ್ತಂಭ ಗ್ರಾಮ ಪಂಚಾಯತ್ನಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮತ್ತೆ ನಮ್ಮ ಪರಿಸರ ಸಂಘದ ಅಧ್ಯಕ್ಷ ಎಂ ಎ ವೆಂಕಟೇಶನ್ನು ಮತ್ತು ಹೊಸಕೆರೆ ರಮೇಶ್ ಅವರಿಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾರೆ. ಯಾಕೆಂದ್ರೆ ಇಷ್ಟೊತ್ತು ನಮ್ಮ ನ್ಯಾಯಾಧೀಶರು, ಗೌರವಾನ್ವಿತ ನ್ಯಾಯಾಧೀಶರು, ನಮ್ಮ SP ಸಾಹೇಬರು, ಹಲವಾರು ಅಧಿಕಾರಿಗಳು ಮಾತಾಡಿದ್ರು ಪರಿಸರ ಬಗ್ಗೆ. ನಿಜವಾಗ್ಲೂ ನಾವು ಮನುಷ್ಯನಿಗೆ ಆರೋಗ್ಯ ಬೇಕಂದ್ರೆ ಗಾಳಿ, ನೀರು ಇವೆಲ್ಲ ಬೇಕಾಗಿದ್ರೆ ಪರಿಸರ ಮುಖ್ಯ. ಪರಿಸರ ಇಲ್ಲಾಂದ್ರೆ ನಾವು ಬದುಕಲಕ್ಕೆ ಸಾಧ್ಯವೇ ಇಲ್ಲ. ನಾವು ಈಗ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 50,000 ಗಿಡ ನೆಡುವ ಕಾರ್ಯಕ್ರಮವನ್ನು ನರೇಗಾ ಯೋಜನೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ನಿಜವಾಗ್ಲೂ ನಮ್ಮ ಜಿಲ್ಲಾ ಅರಣ್ಯಾಧಿಕಾರಿಗಳು ಹೇಳ್ಕೊಂಡವಳು, ಅವರು ಪ್ರಾಮಾಣಿಕ ಒಂದು ಅಧಿಕಾರಿ. ಅವರು ಎಂತ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಮರ ಕಡಿಯಕ್ಕೆ ಬಿಡ್ತಾ ಇಲ್ಲ. ಅವರು ಪರಿಸರವನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಅರಣ್ಯ ನಮ್ಮ ಭೂಮಿಯನ್ನು ಅವರು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಅಂತ ಅಧಿಕಾರಿಗಳು ಸಿಕ್ಕೋದು ನಮ್ಗೆ ಅಪರೂಪ. ನಾನು ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು ಇಷ್ಟ, ವಿದ್ಯಾರ್ಥಿಗಳಲ್ಲಿ ಪ್ರತಿಯೊಬ್ಬರು ದಯವಿಟ್ಟು ಒಂದು ಗಿಡವನ್ನು ನೆಡಬೇಕು, ಈ ಪರಿಸರನ ಉಳಿಸ್ಬೇಕಂತ ಹೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡುತ್ತಾ ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.